ಸರ್ ಕಾಂಪಿಟೇಷನ್ ಅಂತ ಬಂದರೆ ಈ ನಮ್ಮ ಪ್ರಿಂಟಿಂಗ್ ಇಂಡಸ್ಟ್ರಿ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಪಿಟೇಟಿವ್ ಇಂಡಸ್ಟ್ರೀಸ್. ಯಾರೇ ಆಗಲಿ ಒಂದು ಇದನ್ನು ಮಾಡ್ತೀವಿ ಅಂತಂದಾಗ ಆ ಪರ್ಟಿಕ್ಯುಲರ್ ಕಸ್ಟಮರ್ ನರ್ವ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಏನು ಬೇಕು ಅನ್ನೋದನ್ನು ಮಾಡಿದ್ರೆ ಮಾತ್ರ ಆವಾಗ ನಾವು ಕಾರ್ಪೊರೇಟ್ಸು ಅಥವಾ ಇನ್ನೊಂದನ್ನು ಮಾಡಲಿಕ್ಕೆ ಹೋಗ್ಬೋದು. ಟ್ಯಾಕ್ಸ್ ಸೇವ್ ಮಾಡೋಕ್ಕೋಸ್ಕರ ಬಿಸ್ನೆಸ್ ಮಾಡೋಕ್ಕೋದ್ರೆ ಯಾವತ್ತೂ ಬೆಳೀಲಿಕ್ಕಾಗಲ್ಲ. ಸರ್ ಟೆಕ್ನಿಕಲ್ ಸ್ಕಿಲ್ ಅಂದರೆ ಫಸ್ಟ್ ಆಫ್ ಆಲ್ ಯಾರೇ ಈ ಇಂಡಸ್ಟ್ರಿಗೆ ಬರ್ತಾನೆ ಅಂದರೆ ಅವ್ನಿಗೆ ಬೇಸಿಕ್ ಯಾವುದೋ ಒಂದು ಲಿಂಕ್ ಇರುತ್ತೆ. ಮೇ ಬಿ ಅವ್ರ ರಿಲೇಟಿವ್ಸ್ ಯಾರೋ ಮಾಡ್ತಿರ್ತಾರೆ ಅಥವಾ ಇನ್ಯಾರೋ ನಮ್ಮ ಥರದವ್ರು ನೋಡಿಬಿಟ್ಟು ಇನ್ಸ್ಪೈರ್ ಆಗಿರ್ತಾರೆ. ಆಮೇಲೆ ಕೆಲವರಿಗೆ ದಾರಿನ ತೋರಿಸ್ತಾರಲ್ಲ ಏನು ಮಾಡಬೇಕು ಅಂತ. ಸೊ ಪರ್ಟಿಕ್ಯುಲರ್ಲಾಗಿ ಬಂದು ಅವ್ರು ಏನು ಮಾಡಬೇಕು ಅನ್ನೋದು ಮೊದಲನೇದಾಗುತ್ತೆ. ಟೆಕ್ನಿಕಲ್ ಸ್ಕಿಲ್ ಅಂತಂದರೆ ಸರ್ ಇವಾಗೆಲ್ಲ ತುಂಬ ಈಸಿ ಇದೆ. ನಮ್ಮ ಟೈಮಲ್ಲೆಲ್ಲ ನಾವು ಒಂದೊಂದು ಏನಾರ ಮಾಡಬೇಕಂದ್ರೆ ಅಷ್ಟಿಷ್ಟು ಕಷ್ಟ ಅಲ್ಲ. ಯಾರಿಗೋ ಕೇಳಿದ್ರೆ ಹೇಳ್ತಾನೆ ಇರಲಿಲ್ಲ, ಎಲ್ಲ ಕದ್ದು ಮುಚ್ಚಿ ಮಾಡ್ತಾಯಿದ್ರು. ಇದನ್ನು ಒಳಗಡೆ ಪ್ರಿಂಟಿಂಗ್ ಇಂಡಸ್ಟ್ರಿ ಒಳಗಡೆ ಬಿಡ್ತಿರ್ಲಿಲ್ಲ. ಬಟ್ ಇವತ್ತು ಹಂಗಿಲ್ಲ. ಯೂಟ್ಯೂಬಲ್ಲಿ ಕೂತ್ಕೊಂಡು ನಿಮ್ಗೆ ಏನು ಬೇಕು ಪ್ರಪಂಚದ ಎಲ್ಲ ಹುಡುಕಿ, ಅಮೇರಿಕಾದಲ್ಲಿ ಏನು ಪ್ರೋಸೆಸ್ ಇದೆ, ಇಂಗ್ಲೆಂಡಲ್ಲಿ ಏನು ಪ್ರೋಸೆಸ್ ಎಲ್ಲ ಸಿಗುತ್ತೆ ನಮ್ಮ ಕೈಲಿ. ಸೊ ಅದರೊಳಗಡೆ ನಾವು ಯಾವುದು ನೀವು ಇನ್ನೂ ಒಂದು ಕ್ವೆಶ್ಚನ್ ಹಾಕ್ಬೋದು, ಹೌ ಐ ಕ್ಯಾನ್ ಸ್ಟಾರ್ಟ್ ಪ್ರಿಂಟಿಂಗ್ ಬಿಸ್ನೆಸ್ ಫ್ರಮ್ 100 ರೂಪೀಸ್, 500 ರೂಪೀಸ್, 1000 ರೂಪೀಸ್, ಎಲ್ಲ 1000 ದಾರಿ ಇದೆ ಇವತ್ತು. ಆದರೆ ಮಾಡಬೇಕನ್ನೋ ಧೈರ್ಯ, ತಾಕತ್ತು, ಡೇರಿಂಗ್ ಅದು ತುಂಬ ಇಂಪಾರ್ಟೆಂಟ್. ಸರ್ ನಮಗೆ ಮೇಜರ್ ಕ್ಲೈಂಟ್ ಬಂದು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ನಾನು ತುಂಬ ಫೋಕಸ್ಡ್ ಅಬೌಟ್ ಕಾರ್ಪೊರೇಟ್ ಬಿಸ್ನೆಸ್ಸು. ಅದಕ್ಕೋಸ್ಕರ ನಾನು ಅವಾಗಿಂದನೇ ನನ್ನ ಏಮಿತ್ತು ಲೈಕ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ ಅ ಬಿಗ್ ಕಾರ್ಪೊರೇಟ್. ಓಕೆ, ಆಮೇಲೆ ಬ್ರಿಟಿಷ್ ಬಯೋಲಾಜಿಕಲ್ಸ್ ಇದೆ, ಮೈಲಾನ್ ಫಾರ್ಮಸ್ಯೂಟಿಕಲ್ಸ್ ಇದೆ, ಸ್ಟ್ರೈಡ್ಸ್ ಆರ್ಕೋ ಲ್ಯಾಬ್ಸ್ ಇದೆ. ಇದಿಷ್ಟು ಫಾರ್ಮಾದಲ್ಲಿ ಬಂದರೆ, ಅದಾದಮೇಲೆ ಲಿಕ್ಕರ್ ಇಂಡಸ್ಟ್ರಿಯಲ್ಲಿ ಬಂದರೆ ನೀವು USL ಅಂತಿದೆ, DIGO, UB ಇದೆ, ಬೀರಾ ಇದೆ, ಬಡ್ವೈಸರ್ ಅಂತ ಹೇಳ್ಬಿಟ್ಟು ಅದ್ರ ಕಂಪನಿ ಬಂದುಬಿಟ್ಟು AB InBev ಅಂತಿದೆ. ಸೊ ಆಮೇಲೆ ಕನ್ಸ್ಟ್ರಕ್ಷನಲ್ಲಿ ಬಂದರೆ M1 ಹೋಮ್ಸ್ ಅಂತಿದೆ. ವೆರೈಟಿ ಆಫ್ ಇಂಡಸ್ಟ್ರೀಸ್ ಸರ್. ಇದರಲ್ಲಿ ಏನು ಪರ್ಟಿಕ್ಯುಲರ್ ಇಂಥದ್ದೇ ಅಂತೇನೇ ಇಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್. ಅದರಲ್ಲಿ ನಂದು ಪರ್ಟಿಕ್ಯುಲರ್ ಸ್ಕಿಲ್ ಏನಾಗುತ್ತೆ ಅಂತಂದರೆ, ನಾನು ಯಾವುದೇ ಕಸ್ಟಮರ್ ಜೊತೆ ಮಾತಾಡ್ತಾಯಿದ್ರೆ ಅವ್ರ ಎದುರುಗಡೆ ಕೂತ್ಕೊಂಡು ಈ ಥರ ಒಂದು ಡ್ರಾಯಿಂಗ್ ಸ್ಕೆಚ್ ಮಾಡಿಬಿಡ್ತೀನಿ. ಅವ್ರಿಗೆ ಏನು ಬೇಕು ಅನ್ನೋದು ನನಗೆ ತಲೆಯಲ್ಲಿ ಬಂದುಬಿಡುತ್ತೆ. ಅವ್ರು ನನಗೆ ಸರ್ ಈ ಥರ ಬೇಕು ಅಂದಿದ ತಕ್ಷಣ ನಿಮ್ದು ಇದು ಪರ್ಟಿಕ್ಯುಲರ್ ಈ ಪ್ರಾಡಕ್ಟ್ ಅಲ್ವಾ, ಇದಕ್ಕೆ ಈ ಥರ ಚಾನಲ್ ಮಾಡ್ಬೋದು, ಈ ಥರ ಇದನ್ನು ಮಾಡ್ಬೋದು ನೋಡಿ, ಈ ಥರ ಸ್ಕೆಚ್, ಇವಾಗ ಇದರೊಳಗೆ ಒಂದೆರಡು ಬಾಟಲು ಒಂದು ಗ್ಲಾಸ್ ಇಡಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಏನು ಮಾಡ್ತೀನಿ, ನಾನು ಪೆನ್ನಲ್ಲೇ ಅಲ್ಲೇ ಸ್ಕೆಚ್ ಮಾಡಿ ಸರ್ ಅಪ್ರಾಕ್ಸಿಮೇಟ್ ಈ ಕಾನ್ಸೆಪ್ಟಲ್ಲಿ ಬರುತ್ತೆ ಅಂತ ಹೇಳಿದಾಗ ಅವರಿಗೆ ಆ ಕಾನ್ಫಿಡೆನ್ಸ್ ನಾವು ಅಲ್ಲೇ ಬಿಲ್ಡ್ ಮಾಡಿಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ನೀವು ನೋಡ್ಬೋದು, ಆ ಕಾನ್ಫಿಡೆನ್ಸ್ ಬಂದಿದ ತಕ್ಷಣ ಕಸ್ಟಮರ್ಗೆ ಇನ್ನೇನು ಕನ್ಫ್ಯೂಷನ್ ಇರಲ್ಲ. ಈಸ್ ದ ಗೋ ಟು ಪರ್ಸನ್. ಇದನ್ನು ನಮ್ಮ ಯಾರೇ ಆಗಲಿ ಒಂದು ಇದನ್ನು ಮಾಡ್ತೀವಿ ಅಂತಂದಾಗ ಆ ಪರ್ಟಿಕ್ಯುಲರ್ ಕಸ್ಟಮರ್ ನರ್ವ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಎಜುಕೇಷನ್ ಆ್ಯಕ್ಚುಲಿ ಹೇಳಬೇಕಂತಂದರೆ ನಾವೆಲ್ಲ ನೋಡಿದ್ದೀವಿ, ಈವನ್ ಏನು ಓದದೇ ಇರೋರು ಡಾಕ್ಟ್ರಾಗಿ ಆಪ್ರೇಷನ್ ಮಾಡಿರೋದು ನೋಡಿದ್ದೀವಿ ಭಾರತದ ಕಲ್ಚರಲ್ಲಿ. ನಾನು ಹೇಳಿದ್ನಲ್ಲ ನಿಮಗೆ, ನಾನು ಓದಿದ್ದೆ SLC ಆದಮೇಲೆ ಒಂದು 2 ವರ್ಷ ಡ್ರಾಯಿಂಗ್ ಕೋರ್ಸ್ ಮಾಡಿದೆ. ಬಿಟ್ಟರೆ ನನಗೆ ಎಜುಕೇಷನ್ ಅಂತ ಹೇಳ್ಬಿಟ್ಟು ಏನು ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ. ಆ್ಯಕ್ಚುಲಿ ನನಗೆ ಅದು ಮುಂಚೆ ಅನಿಸ್ತಾ ಇತ್ತು, ನಾನು ಓದಲಿಲ್ವಲ್ಲ ಅದಕ್ಕೆ ನನಗೆ ಬರಲ್ವೇನೋ ಅಂತ. ಇಲ್ಲ, ಹಾಗಲ್ಲ. ನಾವು ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ, ಈವನ್ ನೀವು ನಂಬ್ತಿರೋ ಬಿಡ್ತಿರೋ, ಈವನ್ ಟಾಯ್ಲೆಟಲ್ಲಿದ್ದರೂ ನಾನೊಂದು ಪಾಸಿಟಿವ್ ವೀಡಿಯೋ ಕೇಳ್ತಾ ಇರ್ತೀನಿ. ಅಥವಾ ಕಾರಲ್ಲಿ ಬರುವಾಗಲೂ ನಾನು ಹಾಡು ಕೇಳೋದಕ್ಕಿಂತ ಪಾಸಿಟಿವ್ ಅಬೌಟ್ ವೀಡಿಯೋಸು ಅದನ್ನು ಕೇಳ್ತೀನಿ. ನನ್ನ ಟೀಮಲ್ಲೂ ಹೇಳ್ಕೊಡ್ತೀನಿ, ನೀವು ಇದನ್ನು ಕಲೀರಿ. ನೀವು ಪರ್ಟಿಕ್ಯುಲರ್ ಡಿಸೈನಿಂಗ್ ಅಂದರೆ ನಾನು ನಾಳೆ ಏನಾರು ಒಂದು ಹೊಸ ಸ್ಕಿಲ್ ಎವ್ರಿ ಡೇ, ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಆಟಮ್ ಹ್ಯಾಬಿಟ್ಸ್ ಅಂತ ಹೇಳ್ತಾರೆ. ಆಟಮ್ ಹ್ಯಾಬಿಟ್ಸ್ ಒಂದು ಸಣ್ಣ ಹ್ಯಾಬಿಟ್. ಎವ್ರಿ ಡೇ ನಾನು ಒಂದು ಸಣ್ಣ ಹ್ಯಾಬಿಟನ್ನು ಇಂಪ್ರೂವ್ ಮಾಡ್ಕೊಂಡ್ರೆ ನಾನು ಏನು ಲೆವೆಲ್ಗೆ ಹೋಗ್ಬೋದು ಅನ್ನೋದು ಸ್ಲೋ ಆಗಿ ಅದು ಮಾಡ್ತಾ ಹೋದಾಗ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಸರ್. ಅದು ನಮ್ಮ ಅಸೆಟ್ ಆಗಿ ಬೆಳೆಯುತ್ತೆ. ಪರ್ಟಿಕ್ಯುಲರಾಗಿ ಹೇಳಬೇಕಂತಂದರೆ ಇದು ತುಂಬ ಜೀವನದ ಇದು. ನಾನೊಂದು ಚಿಕ್ಕದೊಂದು ಸ್ಟೋರಿ ಹೇಳ್ಬಿಡ್ತೀನಿ. ಒಬ್ಬರು ತುಂಬ ಫೇಮಸ್ ಆರ್ಟಿಸ್ಟ್, ಅವರು ಪ್ಯಾಬ್ಲೋ ಪಿಕಾಸೋ ಈ ಥರ ವಿನ್ಸೆಂಟ್ ವ್ಯಾನ್ ಗೋ ಥರದವರು. ಸೊ ಅವರು ಒಂದು ಲೇಡಿ ಅಲ್ಲಿ ಹೋಗ್ತಾ ಇರುವಾಗ ಅವ್ರು ಹೇಳ್ತಿರತ್ತೆ, ನನಗೊಂದು ತುಂಬ ಫೇಮಸ್ ಲೇಡಿ, ಲೈಕ್ ಯಾರೋ ಒಬ್ಬರು ಫೇಮಸ್ ಲೇಡಿ, ಅವ್ರು ಹೇಳಿದ್ರು ನಂದೊಂದು ಸ್ಕೆಚ್ ಮಾಡ್ತಿರಂತ. ಅವ್ರು 2 ಸೆಕೆಂಡಲ್ಲಿ ಅವ್ರನ್ನ ಡ್ರಾಯಿಂಗ್ ಮಾಡಿಬಿಟ್ಟು ಕೊಟ್ರಂತೆ. ಇವಾಗ ಎಷ್ಟು ಕೊಡಬೇಕಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ $3000 ಅಂತ. ವಾಟ್, ಓನ್ಲಿ ಫಾರ್ 10 ಸೆಕೆಂಡ್ಸ್ ಐ ಹ್ಯಾವ್ ಟು ಪೇ $3000 ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ್ರಂತೆ, ಹೌದು ಇದು 10 ಸೆಕೆಂಡ್ಸು, ಬಟ್ ಈ 10 ಸೆಕೆಂಡ್ಸಲ್ಲಿ ಇದನ್ನು ಮಾಡಲಿಕ್ಕೆ ನಾನು 40 ವರ್ಷದ ಕಷ್ಟಪಟ್ಟಿದ್ದೀನಿ ಅಂತ. ಹಾಗೆಯೇ ಇದನ್ನು ನಾವು ಇವತ್ತು ಕಾರ್ಪೊರೇಟನ್ನ ಮಾಡಬೇಕಂತ ನಾನು ಆ್ಯಕ್ಚುಲಿ ಶುರು ಮಾಡುವಾಗಲೇ ಹೇಳಿದ್ದೆ. ಸರ್ವೈವಲ್ ಅವತ್ತು ಜೀವನ ಮಾಡೋಕ್ಕೋಸ್ಕರ ಶುರು ಮಾಡಿದ್ದೀವಿ. ಆದರೆ ಸ್ಲೋ ಆಗಿ ನಾವು ನಮ್ಮ ಡ್ರೀಮ್ ಕಾಣ್ಕೋಬೇಕು. ನಾವು ಏನು ಬೇಕು ನಮಗೆ ಅನ್ನೋದು, ಏನು ಬೇಕು ಅನ್ನೋದನ್ನು ಮಾಡಿದ್ರೆ ಮಾತ್ರ ಆವಾಗ ನಾವು ಕಾರ್ಪೊರೇಟ್ಸು ಅಥವಾ ಇನ್ನೊಂದನ್ನು ಮಾಡಲಿಕ್ಕೆ ಹೋಗ್ಬೋದು. ಅದು ಒಂದು. ಎರಡನೇದೇನೆಂದರೆ ಸ್ಕಿಲ್ ವಿಷಯಕ್ಕೆ ಬಂದರೆ, ಡೇ ಟು ಡೇ ಬೇಸಿಸಲ್ಲಿ ನಾವು ಏನು ಬೇಕು ಮಾರ್ಕೆಟ್ ಸ್ಟಡಿ ಮಾಡಬೇಕಾಗುತ್ತೆ. ಮಾರ್ಕೆಟಲ್ಲಿ ಇವತ್ತಿನ ನೀಡೇನು, ಈಗ ಎಲ್ಲ ಬಂತು. ಇವಾಗ ಅವೆಲ್ಲ ಪ್ಯಾಕೇಜ್ ಫುಡ್ ಇದೆ. ಪ್ಯಾಕೇಜ್ ಫುಡ್ಡಿಗೆ ಪ್ಯಾಕೇಜ್ ಬೇಕೇ ಬೇಕು. ಪ್ಯಾಕೇಜ್ ಫುಡ್ ಇವಾಗ ನಾವೆಲ್ಲ ಹಿಮಾಲಯ ಟ್ರಿಪ್ ಹೋಗುವಾಗ ಫುಡ್ ಇಲ್ಲಿಂದ ರೆಡಿ ತೊಗೊಂಡು ಹೋಗ್ತೀವಿ. ಈಗ ಬರೀ ಬಿಸಿನೀರಲ್ಲಿ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಆದರೆ ಆ ಬಾಕ್ಸ್ ಹೆಂಗೆ ಮಾಡಬೇಕು, ಅವರು ಆ ಸ್ಕಿಲ್ಲನ್ನು ಉಪಯೋಗಿಸ್ಬೇಕು.
ಅದನ್ನು ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳಿ ಕಂಡುಹಿಡಿಬೇಕು. ಏನಂದರೆ ಕಾರ್ಪೊರೇಟನ್ನು ಸರ್ವ್ ಮಾಡಬೇಕಂದ್ರೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಸರ್, ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಹಾಗಾಗಿ ಏನಂದರೆ ನಿಧಾನವಾಗಿ ಹೋಗಬೇಕು. ಮೊದಲನೇ ಹೆಜ್ಜೆ, ಎರಡನೇ ಹೆಜ್ಜೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ಬೆಟ್ಟ ಹತ್ತಬೇಕು ಅಂದರೆ ಮೊದಲನೇ ಹೆಜ್ಜೆಯಿಂದ ಶುರು ಆಗುತ್ತೆ. ಎಲ್ಲಕ್ಕಿಂತ ನಮ್ಮ ಏನು ಹೇಳ್ತಾರಲ್ಲ, ನಮ್ಮ ಮೈಂಡ್ಸೆಟ್ ತುಂಬ ಕ್ಲಿಯರಾಗಿರಬೇಕು. ಏನೇ ಕಷ್ಟ ಬಂದರೂ ನಾನು ಮುಂದೆ ಹೋಗ್ತೀನಿ ಅಂಥೇಳಿ. ಅವರಿಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರಬೇಕಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಅವ್ರಿಗೆ ಬೇಸಿಕ್ ನಾಲೆಡ್ಜ್ ಇಲ್ಲ ಅಂದ್ರೂ ಕೂಡ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಈಸಿ ಇದೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ತುಂಬ ದಾರಿಗಳಿದೆ, ಅದರೊಳಗಡೆ ಹುಡುಕ್ಬೋದು. ಲೈಕ್ ನಾವೀಗ MG ರೋಡು, ಚರ್ಚ್ ಸ್ಟ್ರೀಟಲ್ಲೆಲ್ಲ ಹೋದಾಗ ನೋಡ್ತೀವಿ, ಲೈಕ್ ಚಿಕ್ಕ ಕಾರ್ಡನ್ನು ನಮ್ಮ ಹತ್ರ ಪ್ರಿಂಟ್ ಮಾಡಿಸ್ಕೊಂಡು ಹೋಗಿ ಅಲ್ಲಿ ಮಾರೋರು ಇರ್ತಾರೆ. ಸೊ ಆ ಥರ ಅವರು ಕೂಡ ಆ ಥರ ಸ್ಟಾರ್ಟ್ ಮಾಡ್ಬೋದು. ಚಿಕ್ಕದಾಗಿ ಬೇರೆ ಕಡೆ ಪ್ರಿಂಟ್ ಮಾಡಿಸಿ ಸೇಲ್ ಮಾಡೋ ಥರ ಮಾಡಿಬಿಟ್ಟು ನಿಧಾನವಾಗಿ ಅವರು ಗ್ರೋತ್ ಆಗ್ಬೋದು. ಕಾಂಪಿಟೇಷನ್ ಅಂತ ಬಂದರೆ ಈ ನಮ್ಮ ಪ್ರಿಂಟಿಂಗ್ ಇಂಡಸ್ಟ್ರಿ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಪಿಟೇಟಿವ್ ಇಂಡಸ್ಟ್ರಿ ಸರ್ ಇದು. ಅದಕ್ಕೆ ನಾನು ಹೇಳೋದು ಯಾವಾಗಲೂ ನಾವು ಯಾವ ಥರ ಇರಬೇಕಂದ್ರೆ 100 ಜನ ಪ್ರಿಂಟರ್ಸ್ ಹತ್ರ ಹೋಗಿ ಕೇಳಿದ್ರೆ ಯಾರು ಆಗಲ್ಲ ಅಂತಾರೋ ಅವಾಗ ನನ್ನ ಹತ್ರ ಬನ್ನಿ ಅಂತ ಹೇಳ್ತೀನಿ. ಆ ಕಾನ್ಫಿಡೆನ್ಸ್ ನಮ್ಮ ಇತ್ತು ಅಂದರೆ ಆವಾಗ ಮಾರ್ಜಿನ್ ಯಾರೇ ಆಗಲಿ 5% ಹೆಚ್ಚಿಗೆ ಕೊಡೋಕ್ಕೆ ರೆಡಿ ಇರ್ತಾರೆ. ನಾವು ಚೀಪ್ ರೇಟ್ ಕೊಟ್ಬಿಟ್ಟು ಕ್ವಾಲಿಟಿ ಹಾಳು ಮಾಡಿ ಕಸ್ಟಮರ್ ಹತ್ರ ಬೈಸ್ಕೊಳ್ಳೋದು ಬದಲಾಗಿ ಫಸ್ಟೇ ಅವ್ರಿಗೆ ಹೇಳಬೇಕು, ಸರ್ ನಿಮಗೆ ₹2 ಇಲ್ಲ ₹3 ಎಕ್ಸ್ಟ್ರಾ ಕೊಡ್ತೀನಿ, 2% ಅಥವಾ 3% ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಬಟ್ ನಿಮಗೇನಂದರೆ ನಮಗೊಂದು ಸರಿ ಕೆಲಸ ಕೊಟ್ಟ ಮೇಲೆ ನೀವು ನೆಮ್ಮದಿಯಾಗಿ ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವು ಸರ್ ಎಲ್ಲಿದೆ ಮಟೀರಿಯಲ್ ಏನಿದೆ ಫಾಲೋ ಅಪ್ ಮಾಡೋದ್ರ ಬದಲಾಗಿ ಜಸ್ಟ್ ಅವ್ರಿಗೆ ನಾವು ಸರ್ವ್ ಕೊಡಬೇಕು. 10 ಗಂಟೆ ಕೊಡ್ತೀನಿ ಅಂದರೆ 9:15ಗೆ ಮುಟ್ಸ್ಬಿಡಿ. ನೆಕ್ಸ್ಟ್ ಡೇ ಅವ್ರು ಇನ್ನೊಂದು ಸರಿ ಕೊಡುವಾಗ ₹2 ಜಾಸ್ತಿ ಕೊಡ್ತಾರೆ, ನೋ ಡೌಟ್. ಚಾಲೆಂಜಸ್ ಅಂದರೆ ಸರ್, ಈಗ ಪ್ರಿಂಟಿಂಗ್ ಪರ್ಟಿಕ್ಯುಲರ್ ಪ್ರೊಡಕ್ಷನ್ ವಿಷಯದಲ್ಲಿ ಬಂದಾಗ ಏನೇ ಒಂದು ಫಾರ್ ಎಕ್ಸಾಂಪಲ್ ಈ ಡೈರಿ ಮಾಡಬೇಕಂದ್ರೆ ಇದಕ್ಕೊಂದು ₹120 ನಾವು ಕೊಡ್ತೀವಿ ಅಂದರೆ ₹100 ಖರ್ಚಿರುತ್ತೆ, 90ರಿಂದ ₹100 ಖರ್ಚಿರುತ್ತೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕು ಅಥವಾ ಇನ್ನೇನೋ ಆಯಿತು ಅಂದರೆ ಇದಿಷ್ಟು ವೇಸ್ಟ್. ಇದನ್ನು ಕಟ್ ಮಾಡಿ ಗುಜರಿಗೆ ಹಾಕಬೇಕು, ₹5 kg, ₹10 kgಗೆ. ಸೊ ಆ ಥರ ಇರೋದ್ರಿಂದ ಯಾವಾಗಲೇ ಏನೇ ಮಾಡ್ತಾಯಿದ್ರು ಕೂಡ ತುಂಬ ಕೇರ್ಫುಲ್ಲಾಗಿ ಇದನ್ನು ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬಾರ್ದು, ಮೊದಲನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದರೆ ಬಿಸ್ನೆಸ್ಸಲ್ಲಿ ನಾನು 2016ರಲ್ಲಿ ತುಂಬ ದೊಡ್ಡ ಪ್ರಾಬ್ಲಮಲ್ಲಿ ಸಿಕ್ಕೊಂಡಿದ್ದೆ. ನಮ್ಮ ಮಹೇಶ್ ಅಂತೂ ನಮ್ಮ ಜೊತೆಗೆ ಆಲ್ರೆಡಿ 14 ವರ್ಷದಿಂದ ನಮ್ಮ ಜೊತೆಲೇ ಇದ್ದಾರೆ. ಅವರಿಗೆಲ್ಲ ಗೊತ್ತು. ಮೇಡಮ್, ನನ್ನ ವೈಫ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಆ ಟೈಮಲ್ಲಿ. ಆ ಒಂದು ಸಿಚುವೇಷನ್ಸಲ್ಲಿ ಊರು ಬಿಟ್ಟು ಹೋಗೋಂಥ ಪರಿಸ್ಥಿತಿನೂ ಬಂದಿತ್ತು 2016ರಲ್ಲಿ. ಬಟ್ ಧೈರ್ಯಗೊಂದಲಿಲ್ಲ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಯಾವುದೇ ಇದ್ರೂ ಕೂಡ ಸರ್ಕಾರದ ಏನು ಒಂದಿದೆ ಟ್ಯಾಕ್ಸೇಷನ್ಸ್ ಇದೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಚಿಕ್ಕದಾಗೆ ಶುರು ಮಾಡಿ, ಇನ್ಕಮ್ ಟ್ಯಾಕ್ಸು, GST ಇದನ್ನೆಲ್ಲ ಕಟ್ಟೋದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಿಮ್ಮ ಕೆಲಸ ಶುರು ಮಾಡಿ ತುಂಬ ಚೆನ್ನಾಗಿ ಬೆಳಿಬೋದು. ಇಲ್ಲಾಂದರೆ ನಾವು ಟ್ಯಾಕ್ಸ್ ಸೇವ್ ಮಾಡೋಕ್ಕೋಸ್ಕರ ಬಿಸ್ನೆಸ್ ಮಾಡೋಕ್ಕೋದ್ರೆ ಯಾವತ್ತೂ ಬೆಳೀಲಿಕ್ಕಾಗಲ್ಲ. ಸರ್, ಇವತ್ತು ಒಂದು ಹೊಸ ಕಂಪ್ನಿ ಶುರು ಮಾಡಬೇಕಂದ್ರೆ ಎಲ್ಲಕ್ಕಿಂತ ಈಸಿ ಮೆಥಡ್ ಏನಂತಂದರೆ ಒಬ್ಬರು ಯಾರಾದರೂ CA ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳ್ತಾರೆ. ಸೊ ಅವ್ರ ಥ್ರೂ ಹೋಗ್ಬಿಟ್ಟು ಫಸ್ಟ್ ಒಂದು ನಮ್ಮದು ಕಂಪನಿ ರಿಜಿಸ್ಟರ್ ಮಾಡಿಸ್ಕೋಬೇಕು. ಗೌರ್ಮೆಂಟ್ ಇವತ್ತು ತುಂಬ ಸಪೋರ್ಟ್ ಮಾಡ್ತಾಯಿದೆ, ಮುಂಚೆ ಥರ ಇಲ್ಲ. ಓಕೆ, ಸ್ಟಾರ್ಟಪ್ಗಳಿಗೆ ಅದರದ್ದೇ ಆಗಿರೋ ಒಂದು ಕೆಲವೊಂದು ಸಪೋರ್ಟ್ ಮಾಡ್ತಾರೆ. ಮತ್ತು ರಿಜಿಸ್ಟ್ರೇಷನ್ಗೆ ತುಂಬ ಕಡಿಮೆ ಖರ್ಚಿರುತ್ತೆ, ಒಂದು ₹10,000 ₹15,000 ಒಳಗಡೆ ಖರ್ಚಿರುತ್ತೆ ಸರ್ಕಾರದ್ದು. ಬಟ್ ಅದನ್ನು ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಪ್ರತಿ ತಿಂಗಳು ನಾವು ಒಂದು ಅಕೌಂಟೆಂಟು ಅಥವಾ CAಗೆ ಪೇ ಮಾಡಿ ಪ್ರಾಪರಾಗಿ ನಮ್ಮ ಅಕೌಂಟ್ ಇದೆಯೋ ಇಲ್ವೋ, ಕರೆಕ್ಟಾಗಿ ಮಾಡ್ತಾ ಇದ್ದಾರೋ ಇಲ್ವೋ, ಟ್ಯಾಕ್ಸ್ ಕರೆಕ್ಟಾಗಿ ಕಟ್ತಾ ಇದ್ದಾರಲ್ವೋ ಅಂತ ನಾವು ತುಂಬ ಕೇರ್ಫುಲ್ಲಾಗಿರಬೇಕು. ಅದನ್ನು ನನ್ನ ವೈಫ್ ಮಾಡೋದ್ರಿಂದ ನಾನು ಅದರಲ್ಲಿ ಸ್ವಲ್ಪ ಆ್ಯಕ್ಚುಲಿ ರಿಲ್ಯಾಕ್ಸ್ ಆಗಿ ನಾನು ಫರ್ದರ್ ಪ್ರೊಡಕ್ಷನ್ ವಿಷಯದಲ್ಲಿ, ಪ್ರಾಡಕ್ಟ್ ವಿಷಯದಲ್ಲಿ ಜಾಸ್ತಿ ಗಮನ. ಎಲ್ಲ ಥರ ಮಟೀರಿಯಲ್ಲು ಸಿಗುತ್ತೆ. ಏನು ಪೇಪರ್ ಬೇಕು, ಇಂಕ್ಸು, ಪ್ರತಿಯೊಂದಕ್ಕೂ ಅದರದ್ದೇ ಆಗಿರೋ ಮಾರ್ಕೆಟ್. ಬೆಂಗಳೂರು ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ ನಮ್ಮ ಕೆಂಪೇಗೌಡರು. ಅವಾಗ ಇವತ್ತಿಗೂ ಅದೇ ಕಲ್ಚರ್ ಇದೆ. ಪರ್ಟಿಕ್ಯುಲರ್ ಏರಿಯಾದಲ್ಲಿ ಹೋದರೆ ಅದಕ್ಕೆ ಬೇಕಾಗಿರೋ ಎಲ್ಲ ಥರ ರಾ ಮಟೀರಿಯಲ್ಗಳು ಚಿಕ್ಕಪೇಟೆ, ಸುಲ್ತಾನ್ಪೇಟೆ ಆ ಸರೌಂಡಿಂಗಲ್ಲಿ ಸಿಗುತ್ತೆ. ಯುವ ಉದ್ಯಮಿಗಳಿಗೆ ನಾನು ಕೊಡೋ ತುಂಬ ಇಂಪಾರ್ಟೆಂಟ್ ಮೆಸೇಜ್ ಏನಂದರೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ ಯಾರ ಹತ್ರನೂ. ನಿಮ್ಮ ಕೈಲಿ ಆಗುತ್ತೆ ಅಂದರೆ ಮಾತ್ರ ಕಮಿಟ್ ಆಗಿ, ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಕಮಿಟ್ ಆಗೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ಒಂದು ಸರಿ ನಾವು ನಂಬಿಕೆ ಕಳ್ಕೊಂಡ್ರೆ ಆ ನಂಬಿಕೆ ಪಡ್ಕೊಳ್ಳೋದು ತುಂಬ ಕಷ್ಟ. ನಾನು ಅವತ್ತು 0ದಿಂದ ಶುರು ಮಾಡಿ ಇವತ್ತು 10-14 ವರ್ಷದೊಳಗಡೆ 5 ಕೋಟಿ ಟರ್ನ್ ಓವರ್ ಕಂಪನಿ ಮಾಡಿ 2 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಇದೆ ಅಂತಂದರೆ ಅದು ನಮ್ಮ ಟೀಮ್ ಮಹೇಶ್ ಅಂತಿದ್ದಾರೆ, ಮತ್ತು ತುಂಬ ಜನ ಇದ್ದಾರೆ, ದಿನೇಶು, ತುಂಬ ಜನ ಇದ್ದಾರೆ. ಸೊ ಈ ಟೀಮ್ ಎಲ್ಲರದ್ದು ಎಫರ್ಟ್ಸು ಮತ್ತು ಆ ಟೀಮು ನನಗೇನು ಬೇಕು ಅನ್ನೋ ಕಲ್ಚರನ್ನು ಅಡಾಪ್ಟ್ ಮಾಡಿಕೊಂಡು ಇಂಪ್ರೂವ್ ಮಾಡ್ತಾ ಇರೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ 1-1.5 ವರ್ಷ ಅನ್ನೋದಕ್ಕಿಂತ ಇದನ್ನು ನಾವು ಹೇಳಿದ್ರೆ ಆಲ್ಮೋಸ್ಟ್ ಲಾಸ್ಟ್ ಒಂದು 7-8 ವರ್ಷದಿಂದ ನಾನು ಕೆಲವೊಂದು ಸರ್ವ್ ಮಾಡ್ತಾ ಇರ್ತ ಕಸ್ಟಮರ್ ನನ್ನ ಹತ್ರ ಇರೋ ಸರ್ಟಿಫಿಕೇಟ್ಸ್ ಒಂದು ಬೀರಲ್ಲಿ ತುಂಬಿಟ್ಟಿದ್ದೀನಿ, ಅಷ್ಟೊಂದಿದೆ. ಆಮೇಲೆ ಟೆಸ್ಟಿಮೋನಿಯಲ್ಸ್ ಇದೆ, ಕಸ್ಟಮರ್ಸ್ಗಳು ನಮಗೆ ಕೊಟ್ಟಿರ್ತಕ್ಕಂಥದ್ದು, ಲೈಕ್ ಇವ್ರ ಸರ್ವಿಸ್ ತುಂಬ ಚೆನ್ನಾಗಿದೆ ಅಂತಕ್ಕಂಥದ್ದು, ಗೂಗಲ್ ರಿವ್ಯೂಸ್ಗಳಿದೆ. ಅದೆಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ನಾನು ಹೇಳಬೇಕು ಅಂದರೆ, ಬ್ರಿಟಿಷ್ ಬಯಾಲಜಿಕಲ್ ಅಂತ ಒಂದು ಕಂಪನಿಗೆ ನಾವು ಲಾಸ್ಟ್ 7 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀವಿ. ಅವರು ನಮ್ಮ ಒಂದು ಎಕ್ಸೆಪ್ಷನಲ್ ಸರ್ವಿಸ್ಗೋಸ್ಕರನೇ ಈ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಅದೇ ರೀತಿ ಇದೊಂದು ಸಿಂಗಪುರ್ ಬೇಸ್ಡ್ ಕಂಪನಿ, ಸಿಮ್ಸ್ ಮೆಡಿಕಾ ಇಂಡಿಯಾ ಅಂತ ಹೇಳಿಬಿಟ್ಟು,
ಈ ಅವಾರ್ಡ್ ನಾವು ಡೆಲ್ಲಿಗೆ ನಾನು ಸುಧಾ ನನ್ನ ವೈಫ್ ಹೋಗ್ಬಿಟ್ಟು ಡೆಲ್ಲಿಗೆ ಹೋಗಿ ನಾವು ಇದನ್ನು ಅವಾರ್ಡ್ಸ್ ಸ್ವೀಕಾರ ಮಾಡಿದ್ದಾಯಿತು. ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ ಅಂತ ಹೇಳ್ಬಿಟ್ಟು ಈ ಅವಾರ್ಡನ್ನು ನಾವು ಅವ್ರ ಕಂಪನಿಗೆ ಬೆಂಗಳೂರಲ್ಲಿ ನಾವು ಸರ್ವಿಸ್ ಕೊಡೋದ್ರಿಂದ ಅವರು ಈ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗಲೂ ಕೂಡ ರೆಕಗ್ನಿಷನ್ ಮೋಟಿವೇಟ್ಸ್ ಟು ಗ್ರೋ ಫರ್ದರ್ ಅಂಥೇಳಿ. ಸೊ ನಾನು ಬಾಯ್ಬಿಟ್ಟು ಕೇಳ್ತೀನಿ ಕೂಡ ಕಸ್ಟಮರ್ಗೆ, ಸರ್ ನೀವು ಖುಷಿಯಾಗಿದ್ದರೆ ನಿಮ್ಮದೊಂದು ಒಳ್ಳೆಯ ಒಂದು ಟೆಸ್ಟಿಮನಿ ಕೊಡಿ ಅಂಥೇಳಿ. ಥ್ಯಾಂಕ್ ಯು ವೆರಿ ಮಚ್. ಟ್ರಯಾಂಗಲ್ ಪ್ರಿಂಟ್ ಕಮ್ಯುನಿಕೇಷನ್ CEO ಆಗಿರೋಂಥ ಕರುಣಾಕರ್ ನಾನು. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.